ಬರ್ತಣ್ಣ ಎಂತ ನಿಮ್ಗೂ ಬರ್ತದಾ? ಹಾಯ್ ಎಲ್ರಿಗೂ ನಮಸ್ತೆ. ನಾವಿವತ್ತು ಕುವೈತ್ ಬೀಚ್ ಬಂದಿದ್ದೀವಿ. ಯೂಶಲಿ ಫ್ರೈಡೆ ಸಾಟರ್ಡೆ ರಜೆ ಇರುತ್ತೆ ಇಲ್ಲಿ ನಮ್ಮ ಕಡೆ ಗೌರ್ಮೆಂಟ್ ಹಾಲಿಡೇ ಇದ್ದಂಗೆ. ಹಂಗೆ ಯೂಶಲಿ ಫ್ರೈಡೆ ಸಾಟರ್ಡೆ ಬಂದ್ರೆ ಇಲ್ಲೆಲ್ಲ ಬೇರೆ ಬೇರೆ ರೀತಿ ಮಜಾ ಮಾಡ್ತಾರೆ. ನಾವು ಒಂದ್ ಸ್ವಲ್ಪ ವಿಭಿನ್ನ ರೀತಿಯಾಗಿ ಮಜಾ ಮಾಡ್ಬೇಕಂತ ಬಂದಿದ್ದೀವಿ. ನಾನು ತೋರಿಸ್ತೀನಿ ಬನ್ನಿ. 2 ಬಾಡಿ ಗಾರ್ಡ್ ಅಲ್ಲ ಬಾಡಿ ಬಿಲ್ಡರ್ಸ್ ಹಾಕೊಂಡ್ ಬಂದಿನಿ ಜೊತೆಗೆ. ನಾನು ನಿಮ್ಗೋಸ್ಕರ ಬಾಡಿ ಬಿಲ್ಡರ್ ಜೊತೆ ಏನಾದ್ರೂ ಒಂದು ಮಾಡ್ಬೇಕು ಅನ್ಕೊಂಡಿದೀನಿ. ಬನ್ನಿ ತೋರಿಸ್ತೀನಿ. ಮನೆಯಿಂದ ಒಂದು ಎತ್ಕೊಂಡ್ಬಂದೆ ಪಂಚನ. ಮನೆಯಿಂದ ಎತ್ಕೊಂಡ್ ಬಂದಿದ್ದು ಪಂಚೆ ಏನ್ ಗೊತ್ತಾ, ಸೂಪಂಸೋ ಮೂವಿ ನಮ್ಮ ಕರ್ನಾಟಕದಲ್ಲಿ ಹೆವಿ ಟ್ರೆಂಡಿಂಗ್ ಇದೆ, ತುಂಬಾ ಜನ ಗೊತ್ತಲ್ಲ. ಸೊ ಅದರಲ್ಲಿ ನಮ್ಮ ಯಾವ ಶೆಟ್ಟಿ ಅವರು, ರಾಜ್ವೀರ್ ಶೆಟ್ಟಿ ಅವರು ಹಿಂಗೊಂದು ಪಂಚೆ ಕಟ್ಕೊಂಡು ಸೈಕ ಒಂದು ಡಾನ್ಸ್ ಮಾಡೋರೆ. ಓಕೆನಾ, ಎಲ್ಲ ನೋಡಿರ್ತಾರ ಇನ್ಸ್ಟಾಗ್ರಾಮ್ ಅಲ್ಲಿ ಯೂಟ್ಯೂಬ್ ಅಲ್ಲಿ ಎಲ್ಲ ಫುಲ್ ಅದೇ ಟ್ರೆಂಡಿಂಗ್ ಅಲ್ಲಿ ಐತೆ. ಅದರಲ್ಲಿ 2 ಸಾಂಗ್ ಟ್ರೆಂಡಿಂಗು. ಅದರಲ್ಲಿ ನಾನು ಒಂದು ಸಾಂಗಿಗೆ ನಂದೇ ರೀತಿ ಸ್ಟೆಪ್ ಹಾಕ್ತೀನಿ. ಬನ್ನಿ ನೋಡೋಣ ಹೆಂಗ್ ಆಗ್ತೀನಿ ಅಂತ. ಅದೇನ್ ಮಾಡ್ತೆ ಮಾಡಿ ಗುರು, ನಾನು ನೋಡ್ತೀನಿ. ನೋಡಕ್ ಬಿಡ್ಲಿಲ್ಲ ಬಡ್ಡಿ ಮಗ. ಮಾಡ್ತೀರಾ ಪ್ರಾಕ್ಟೀಸ್? ಟೂ ಫ್ರಮ್ ಸೋ ಕನ್ನಡ ಮೂವಿ ಕನ್ನಡದಲ್ಲಿ ಫುಲ್ ಟ್ರೆಂಡಿಂಗ್ ಐತೆ. ನೋಡಿರ್ತೀರ, ಬುಕ್ ಮೈ ಶೋಲೆಲ್ಲ ಹೆವಿ ಟ್ರೆಂಡಿಂಗ್ ಅಲ್ಲಿ ಇದೆ. ಟಿಕೆಟೇ ಸಿಗ್ತಿಲ್ವಂತೆ. ತುಂಬಾ ಜನ ಮೂವಿ ನೋಡೋಕೆ ವಾಪಸ್ ಬಂದಿರೋರು ಇದ್ದಾರೆ. ನಾನು ಯೂಟ್ಯೂಬ್ ಅಲ್ಲಿ ಇನ್ಸ್ಟಾಗ್ರಾಮ್ ಅಲ್ಲಿ ನೋಡ್ತಿದ್ದೆ. ನೋಡಿ, ಕನ್ನಡದಲ್ಲಿ ಈ ತರ ಒಂದು ಏನು ನಮ್ಮ ಸಾಮಾನ್ಯ ಜನಕ್ಕೆ ತುಂಬಾ ಕನೆಕ್ಟ್ ಆಗಂತ ಮೂವಿಗಳು ಬಂದ್ರೆ ಯಾವತ್ತು ಫುಲ್ ಟಾಪಲ್ಲಿ ಬರುತ್ತೆ ಅನ್ನೋಕ್ಕೊಂದು ಉದಾಹರಣೆ ಇದೆ. ಸೊ ಮೂವಿ ಚೆನ್ನಾಗಿತ್ತು ಅಂದ್ರೆ ಜನ ಆಟೋಮೆಟಿಕಲಿ ಗೆಲ್ಲಿಸ್ಬಿಡ್ತಾರೆ. ಆ ಲೆವೆಲ್ಗೆ ಇದೆಯಂತೆ. ಅದರಲ್ಲೂ ನಾವೆಲ್ಲ ಹಿಂದೆ ಮೂವಿನಲ್ಲಿ ನೋಡಿರ್ತೀವಿ, ಆಕ್ಟರ್ಸ್ಗಳೆಲ್ಲ ಒಳ್ಳೆ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದಾರೆ. ಯಾವುದ್ರಲ್ಲಿ ಕಾಂತಾರ ಮೂವಿಲಿ ಆಗಿರ್ಬೋದು, ಅದ್ರ ಮುಂಚೆ ಬಂದರೆ ಮೂವಿಗಳಾಗಿರ್ಬೋದು. ಅದ್ರಲ್ಲಿ ರವೀಣ ಕ್ಯಾರೆಕ್ಟರ್ ಬರ್ಜಿದೆ ಅಂತೆ. ಅನ್ಫಾರ್ಚುನೇಟ್ಲಿ ಹೆಂಗೆ ಗೊತ್ತಾ, ಕುವೈತಲ್ಲ ಮೂವಿ ಬಂದಿಲ್ಲ. ಸೊ ನಾವು ತುಂಬ ಮಿಸ್ ಮಾಡ್ಕೊಳ್ತಿದ್ವಿ. ಊರಲ್ಲಿ ಇದ್ದಿದ್ರೆ ಇಷ್ಟೊತ್ತಿಗೆ ಒಂದು 3-4 ಸಲ ನೋಡ್ಬೋದಿತ್ತು, ಅಷ್ಟು ಚೆನ್ನಾಗಿದೆ ಅಂತೆ ಮೂವಿ. ಸೊ ಅದಕ್ಕೆ ಈ ಬಂದರೋ ಮಾವು ಬಂದರೋ ಈ ಸಾಂಗ್ ಸಕ್ಕ ಟ್ರೆಂಡಿಂಗ್. ನಾನು ಇನ್ಸ್ಟಾಗ್ರಾಮಲ್ಲಿ ನೋಡಿದೆ, ಅದೊಂಥರ ಚೆನ್ನಾಗಿದೆ, ಒಂಥರ ಇಷ್ಟ ಆಯ್ತು ನನಗೆ. ನಂದು ಒಂದು ಸ್ಟೆಪ್ ಹಾಕೋಣ ಅಂತ ಬಂದಿದ್ದೀನಿ. ನಿಮ್ಗೇನಾದ್ರು ಇಷ್ಟ ಆಗ್ಬೋದಾ? ನೋಡಿ ಒಂದ್ಸಲ ಖುಷಿ ಪಡಿ. ಈ ಮರಡ್ ಮೇಲೆ ಕುಣಿಯಕ್ಕೆ ಆಗಲ್ಲ ಗುರು. ಮರಡ್ ಮೇಲೆ ತುಂದ್ರೆ ಸ್ಟೆಪ್ ಮಾಡಕ್ ಸರಿಗೆ ಬರಲ್ಲ. ಅದಕ್ಕೆ ನೋಡಿಲಿ, ಇಲ್ಲಿ ಸ್ವಲ್ಪ ಹಾರ್ಡ್ ಸರ್ಫೇಸ್ ಇದೆ. ಹಾರ್ಡ್ ಸರ್ಫೇಸ್ಗೆ ಹೋಗ್ಬಿಟ್ಟು ಡಾನ್ಸ್ ಮಾಡಬೇಕು. ಏನು ಸಗರ ಕಾಣುತ್ತೆ ನೋಡಿ ಇಲ್ಲಿ. ಬಾರ್ಷಾ ನೋಡಿ, ಇಲ್ಲಿ ಸ್ವಲ್ಪ ಗಟ್ಟಿ ಇದೆ ನೆಲ, ಇಲ್ಲಿ ಚೆನ್ನಾಗಿ ಕುಣಿಬೋದು ಇಲ್ಲಿ. ಆದರೆ ಕಲ್ಲು ಹೆವಿ. ನೋಡೋಣ, ಇಲ್ಲಿ ಟ್ರೈ ಮಾಡೋಣ ಹೆಂಗಿರುತ್ತೆ. ಬಾ. ಸರಿ ಬಾ. ಅಂತ ಮಾರಾರ ಡ್ಯಾನ್ಸ್ ಇದು. ನಿಮ್ಗೆ ಗೊತ್ತುಂಟ ಮಾರ್ರೆ, ಸೋ ಫ್ರಮ್ ಸೋ ಫಿಲ್ಮ್ ರಿಲೀಸ್ ಆಗ್ಬಿಟ್ಟು ಕನ್ನಡದಲ್ಲಿ ಭರ್ಜರಿ ಶೋ ಉಂಟು, ಗೊತ್ತುಂಟಾ? ಹೌದೇನು? ಹೌದು, ಹಾಯ್. ನಮ್ಮ ರಾಜ್ವೀರ್ ಶೆಟ್ಟಿ ಅವರು ಮಸ್ತ್ ಆಕ್ಟಿಂಗ್. ಹೌದಾ? ಹೌದು ಮಾರ್ರೆ. ನೋಡ್ದ ಮೂವಿನ? ಇಲ್ಲ ಮಾರ್ರೆ, ಕುವೈತಲ್ಲಿ ಮೂವಿ ಉಂಟಂತೆ, ಹೋಗ್ಬೇಕಾ? ಎಲ್ಲಿರ್ತು? ಗೊತ್ತಿಜ್ಜಿ, ತೂಲೆ ಎಲ್ಲಿ? ಮೊಬೈಲ್ ಅಲ್ಲಿ ಶೋ ಚೆಕ್ ಮಾಡ್ರಿ, ಗೊತ್ತಾಗ್ತದೆ ಮಾರ್ರೆ. ನಿಜ ಇದೆಯಂತ ಕುವೈತಲ್ಲಿ? ಗೊತ್ತಿಜ್ಜಿ, ತೂಲೆ ಬಾಬಾ. ಕುವೈತ್ನಲ್ಲಿ ಸಿಕ್ಕಿದ್ರೆ ಹೋಗ್ಲಿಕ್ಕುಂಟು ನಾವು. ಯಾಕಂದ್ರೆ ನಾನು ಮಂಗಳೂರಿನಲ್ಲಿ 4 ವರ್ಷ ಓದಿದ್ದುಂಟು. ಅದಕ್ಕಾಗಿ ಮಂಗಳೂರು ಭಾಷೆ ಚಂದ ಬರ್ತದೆ ಮಾರ್ರೆ ನಮಗೂ ಸಹ. ಓಯ್ ಬರ್ತಣ್ಣ, ಎಂತ ನಿಮ್ಗೂ ಬರ್ತದಾ? ಇಲ್ಲ ಇಲ್ವಾ? ಮಾರೆ, ಇಲ್ವಾ? ಶೋ ಇಲ್ಲ. ಛೇ ಮಾರ್ಲಾಪುಂಟು ಪೋಲೆ. ಎಂತ ಬೇಸರ ನಾವು ಮೂವಿ ನೋಡ್ಲಿಕ್ಕಿಲ್ಲ, ಯಾಕಂದ್ರೆ ಸೂ ಫ್ರಮ್ ಸೋ ಇಲ್ಲಿ ರಿಲೀಸ್ ಆಗಿಲ್ಲ. ಸೊ ಅದಕ್ಕೆ ಕರ್ನಾಟಕದಲ್ಲಿ ಯಾರ್ಯಾರು ಇದ್ದಾರೆ ಅವರೆಲ್ಲ ಮೂವಿ ನೋಡ್ಕೊಂಡು ಎಂಜಾಯ್ ಮಾಡಿ. ಸಕ್ಕತ್ತಿದೆ ಅಂತೆ. ಈ ಸಾಂಗ್ ಭಾರಿ ಟ್ರೆಂಡಿಂಗ್ ಅಲ್ಲಿ ಐತೆ. ಇದ್ಯಾವುದು ಸೂ ಫ್ರಮ್ ಸೋ, ಅದು ಸಕ್ಕತ್ತಾಗಿದೆ. ಮತ್ತೆ ರಾಜ್ವೀರ್ ಶೆಟ್ಟಿ ಅವ್ರು ಚೆನ್ನಾಗಿ ಕುಣಿದಿದ್ದಾರೆ. ಅದಾದ್ಮೇಲೆ ಇದೊಂದು ಅದು ಸಕ್ಕತ್ತಾಗಿತ್ತು. ಮತ್ತೆ ಇದು ಇದು ಅದೊಂದು ಇದು ಇದು ರಾಜ್ವೀರ್ ಶೆಟ್ಟಿ ಸ್ಟೆಪ್ ಅದು ಮಸ್ತ್ ಆಯ್ತು. ಹೌದು ಮಾರ್ರೆ, ಮಸ್ತ್ ಉಂಟು. ಮಸ್ತ್ ಉಂಟು. ಮಂಗಳೂರು ಭಾಷೆ ಕೇಳಲಿಕ್ಕೆ ಚಂದ.
ಯಾರು ಮಂಗಳೂರು ನೋಡ್ತಿದ್ರೆ ಬಾರಿ ಖುಷಿ ಆಗ್ತಾರೆ ಮಾರ್ರೆ ಮಂಗಳೂರು ನಮಗೆ ಮಂಗಳೂರು ಭಾಷೆ ಅಷ್ಟೊಂದು ಬರಲ್ಲ, ಎನ್ಕೆ ಬೇಸರ ಮಾಡ್ಕೋಬೇಡಿ. ಎಂಗ್ಲೆಗ್ ತುಳು ಬರ್ಪುಂಡು ಮಾರ್ರೆ ನಮಗೆ ഞാൻ പാതർവേ ಈರೆಗ್ ಉಂಡ ಉಂಡೆ. ಇಜಾ ಇಲ್ಲ ಏನನ್ಸ್ತಾ ವಿಷಯ ಡಾನ್ಸ್ ಬಗ್ಗೆ? ಹೆಂಗ ಕುಣಿದ ಚೆನ್ನಾಗಿ ಅನಿಸ್ತಾ? ಬಾ ಐಸ್ ಕ್ರೀಮ್ ಕೊಡಿಸ್ತೀನಿ ಅಂತ ಹೇಳಿ ಕುಣ್ದಾಡ್ಸ್ಬಿಟ್ಟೆ ಅಲ್ಲ. ಐಸ್ ಕ್ರೀಮ್ ಕೊಡ್ಸಿದ್ನಲ್ಲ. ಅದೇ ಕೊಡ್ಸಿದ್ಯಾ, ಐಸ್ ಕ್ರೀಮ್ ಕೊಡ್ಸಿದಿಕ್ಕೆ ಹಾ ಫುಲ್ ಟಯರ್ಡ್ ಮಾಡಿಸ್ಬಿಟ್ಟೆ. ಹಾ ಶುಗರ್ ಸ್ವಲ್ಪ ಈಚೆ ಕರಗಿರುತ್ತೆ ಬಿಡಿ ಇಷ್ಟೊತ್ತಿಗೆ ನೀಟಾಗಿ. ಇನ್ನೊಂದ್ಸಲ ಐಸ್ ಕ್ರೀಮ್ ತಿನ್ಬೇಕು ಅನಿಸ್ತಿದ್ಯಾ? ಅದಕ್ಕೇನಿಲ್ಲ, ಕೊಡ್ಸಿದ್ರೆ ತಿಂತೀವಪ್ಪ. ಒಂದ್ಸಲ ಏನು ಐಸ್ ಕ್ರೀಮ್ ಎಷ್ಟ್ ಸಲ ಕುಡ್ಸೋದು ತಿಂತಾನೇ ಇರ್ತೀವಿ. ಓಯ್ ವರ್ತಣ್ಣ ಎಂತ ಮಾಡ್ರೆ, ಸುಮ್ನೆ ಸೈಲೆಂಟ್ ಆಗಿ ಹೋಗೋದು, ಆಗ್ಲೇ ಹೋಗ್ಲಿಕ್ಕಿಲ್ಲ. ಇದಾಗಿತ್ತು ನಮ್ಮ ಕನ್ನಡದ ಹೆಮ್ಮೆಯ ಚಿತ್ರ ಸೂ ಫ್ರಮ್ ಸೋನ ಚಿಕ್ಕ ಮಿನಿಲಾ ಗುರು. ವಿಡಿಯೋ ಇಷ್ಟ ಆಗಿದ್ರೆ ಏನ್ ಮಾಡ್ಬೇಕಂತ ಗೊತ್ತಲ್ಲ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಲೇಬೇಡಿ. ಮಿಸ್ ಮಾಡ್ದೇನೆ ಥಿಯೇಟ್ರಿಗೆ ಹೋಗಿ ಮೂವಿ ನೋಡ್ಕೊಂಡು ಎಂಜಾಯ್ ಮಾಡ್ಕೊಳ್ಳಿ.